ಹಿಂಗೆ ಅನಿಸಿದ್ರು ಮನೆ ಹೇಳಿದ್ನಲ್ಲ ನಿಮಗೆ ಎಲ್ಲೂ ಸ್ಪೇಸಸ್ ಇಲ್ಲ. ಪೂರ್ತಿ ವಿವರ ತಿಳ್ಕೊಂಡು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಖಂಡಿತ ಹೇಳ್ತೀನಿ. ಇದು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ನಾನು ಬಿಂದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಗುರುವಾರ, ಬೆಳಿಗ್ಗೆ 9:30 ಆಗಿದೆ, ನೋಡ್ತಿರಬಹುದು. ಟಿಫನ್ನಿಗೆ ಅಂತ ಅವಲಕ್ಕಿ ಮಾಡಿದ್ದೆ, ಇನ್ನೂ ಯಾರೂ ತಿಂದಿಲ್ಲ. ಬೆಳಗ್ಗೆನೇ ಏನೂ ಕೆಲಸ ಮಾಡಿಲ್ಲ. ಅವನಿಗೆ ನೆಬ್ಲೈಜೇಷನ್ ಕೊಡ್ತಿದ್ದೀವಿ. ಸೋಮವಾರದಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಸೋಮವಾರ, ಮಂಗಳವಾರ, ಬುಧವಾರ, ಇದು ಗುರುವಾರ ಲಾಸ್ಟ್ ಮಾಡೋಣ ಅಂತ. ಇದು ಮಾರ್ನಿಂಗ್ ಅವನಿಗೂ ಸ್ವಲ್ಪ ತಿನ್ನಿಸಿ ಆಮೇಲೆ ಆ್ಯಂಟಿಬಯೋಟಿಕ್ ಹಾಕಿ ಆಮೇಲೆ ನೆಬ್ಲೈಜೇಷನ್ ಕೊಡಬೇಕು. ಅವ್ರು ಹೇಳಿದ್ದಾರೆ ಆಫ್ಟರ್ ಫುಡ್ ಆದಮೇಲೆ ಕುಡಿ ಅಂತ. ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಈಗ ಸ್ವಲ್ಪ ಪರವಾಗಿಲ್ಲ. ಅವನ್ನ ಆಟ ಆಡ್ಸೋಕ್ಕೆ ಏನೇನೋ ಪ್ರಯತ್ನ ಮಾಡಿ ಅವನಿಗೂ ಕೊಟ್ಟಾಯಿತು. 9:30 ಆಯಿತು ಅದೆಲ್ಲ ಕೊಟ್ಟು ಮಾಡುವಷ್ಟೊತ್ತಿಗೆ. 3 ಡೇಸ್ ಆಗಲಿಕ್ಕೆ ಬಂತು ನೆಬ್ಲೈಜೇಷನ್ ಕೊಟ್ಟು. ಏನು ಕಡಿಮೆ ಒಂದಾಗ್ಬಿಟ್ರೆ ಸಾಕು. ಫೀವರ್ ಬಿಟ್ಟಿದೆ, ಅದೇ ಕೆಮ್ಮು ನೆಗಡಿಗೆ ಸ್ವಲ್ಪ ಮೈ ಬಿಸಿ ಆದಂಗೆ ಆಗ್ತಿತ್ತು. ಬುಧವಾರನೇ ಸ್ಟಾಪ್ ಆಯಿತು ಫೀವರು. ಕೆಮ್ಮು ಕಡಿಮೆ ಆಗಿಬಿಟ್ರೆ ಸಾಕು. ಹಾಯ್, ನೋಡ್ತಿರ್ಬೋದು ಟೈಮು 9:30 ಆಗಿದೆ. ಅಪ್ಪ, ಮನೆಗಳು ನೋಡಿಬಿಟ್ರೆ ಅದಲ್ಲಿ ಚಾಪೆ ಅವನಿಲ್ಲಿ ಅವಲಕ್ಕಿ ಕೊಟ್ಟಿದ್ದೆ, ತಟ್ಟೆಗೆ ಹಾಕಿ ಎಲ್ಲ ತೆಗ್ದು ಎಷ್ಟು ಅದಲ್ಲಿ ಒಗ್ದಿರೋ ಮಡ್ಚಿರೋ ಬಟ್ಟೆ ಅಲ್ಲಿ, ವಾಕರಲ್ಲಿ. ನೆಬ್ಲೈಜೇಷನ್ ಮಿಷಿನ್ನು ಇವತ್ತು ಒಂದಿನ ಕೊಟ್ಟು ಎತ್ತಿಡಬೇಕು. ಸಂಜೆ ಕೊಟ್ಟು ನೀಟಾಗಿ ಎತ್ತಿಡಬೇಕು. ಅದಕ್ಕೆ ಇವತ್ತೊಂದು ದಿನ ಇಲ್ಲಿರಲಿ ಅಂತ ಎತ್ತಿಟ್ಟಿದ್ದೀನಿ. ಅಡುಗೆ ಮನೆ ತೋರಿಸ್ತೀನಿ ಬನ್ನಿ. ನೋಡಿಬಿಟ್ರೆ ಯಾರೂ ತಪ್ಪು ತಿಳಿಬೇಡಿ. ನೋಡಿ, ಸಂತೆ ಯಪ್ಪ, ತೊಳೆದಿರೋ ಪಾತ್ರೆ ಇಲ್ಲಿದ್ದಾವೆ. ಡಸ್ಟ್ಬೀನು, ಕುಕ್ಕರು, ಮಾಡಿರೋ ಅಡುಗೆ ಪಾತ್ರೆ, ಗ್ಯಾಸ್ ಸ್ಟೌವು, ಅವಳು ತಿಂದುಬಿಟ್ಟು ಹೋಗಿರೋದು. ಇದು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ, ಆಫ್ಟರ್ ಕ್ಲೀನು ಆದಮೇಲೂ ನಿಮಗೆ ತೋರಿಸ್ತೀನಿ. ಈಗ ಸ್ವಲ್ಪ ಹುಷಾರಾಗಿದ್ದಾನೆ, ಪರವಾಗಿಲ್ಲ. ರೂಮ್ಗೆ ಎಂಟ್ರಿ. ಈಗ ಇಲ್ಲಿ ನಮ್ಮ ರೂಮ್. ಮಡ್ಚಿರೋ ಬಟ್ಟೆ ಎತ್ತಿಲ್ಲ, ಅದಲ್ಲಿ ಇದಲ್ಲಿ ಅವಳು ಕ್ಲಿಪ್ ಬಾಕ್ಸು, ಈ ಮೆಡಿಸನ್ಸು ನನಗೂ ಎತ್ತಿಟ್ಟು ಸಾಕಾಗ್ಬಿಟ್ಟಿದೆ. ಅಯ್ಯೋ ಯಪ್ಪ, ಯಾರು ಇದೆಲ್ಲ ಕ್ಲೀನ್ ಮಾಡೋರು ಅನ್ಸೋದಿಲ್ಲ. ಅವಳು ಏನೂ ಕ್ಲೀನ್ ಮಾಡಿಲ್ಲ. ಅಪ್ಪ ರಾಮ, ಇದು ಯಾವುದೋ ಬಾಕ್ಸು, ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಸುಮಾರು ಒಂದು 2 hours ಮೇಲೆ ಹಿಡಿಯುತ್ತೆ. ಇನ್ನು ಗುರುವಾರ, ವಾರ ಪೂಜೆ ಮಾಡಿಲ್ಲ. ನೋಡಿ ಹಿಂಗೆ ಅನ್ಸಿದ್ರು. ಈಗ ಮುಂಚೆ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮಗುನ ಅವ್ರ ಕೈಗೆ ಕೊಟ್ಟು ನಾನು ಸ್ವಲ್ಪ ಎಲ್ಲರೂ ಟಿಫನ್ ಮಾಡ್ಕೊಂಬಿಟ್ಟು, ಲೇಟ್ ಆಗುತ್ತೆ ಕೆಲಸ, 1-2 ಅವರ್ ಮೇಲೆ ಹಿಡಿಯುತ್ತೆ. ಯಾಕಂದರೆ ಎಲ್ಲ ಅಂಟ್ಕೊಂಬಿಟ್ಟಿದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೆ. ಅಲ್ಲೂ ಯಾಕೋ ಸಿಕ್ಕಾಪಟ್ಟೆ ಅಲ್ಲಿ ನೋವ್ತಾಯಿತ್ತು. ಯಾಕೆ ಅಲ್ಲಿ ನೋವ್ತಿದೆ ಅಂದರೆ ದವಡೆ ಅಲ್ಲೂ ನಂಗೆ ಈಗ ಬರ್ತಿದೆ ಅಂತ ಹೇಳಿದ್ರು. ಅಂದರೆ ಮೊಳಕೆ ಹೊಡಿತಿದೆ, ಅದಕ್ಕೆ ಪೇಯ್ನ್ ಆಗುತ್ತೆ ಅಂತ. ಬಟ್ ಈಗ 28 ಇಯರ್ಸ್ಗೆ ಅಲ್ಲಿ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು ಲಾಸ್ಟ್ ಅಲ್ಲೂ. ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊತಿದ್ದೀನಿ. ಫಸ್ಟು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಪಾತ್ರೆ ಎಲ್ಲ ಜೋಡಿಸಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದರೆ. ಯಾಕಂದರೆ ಅಡುಗೆ ಮನೆ ಕಸಿ ಬಿಸಿ ಆಗಿಬಿಟ್ರೆ ಒಂಥರ ಅಡುಗೆ ಮನೆ ನೋಡಿಬಿಟ್ರೇ ಒಂಥರ ಮನಸ್ಸೇ ಬರಲ್ಲ. ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಫಸ್ಟು ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಬಿಟ್ವಿ, ಪಾತ್ರೆ ತೊಳ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ. ಇವಾಗ ಪಾತ್ರೆ ಎಲ್ಲ ತೊಳ್ಕೊತಿದ್ದೀನಿ. ಪಾತ್ರೆ ತೊಳ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಟ್ರೆ ಆಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ಒಂದು ನುಡಿ ಮುತ್ತು ಕೇಳ್ಕೊಂಬಂದ್ಬಿಡೋಣ. ಸಮಯ, ಸ್ನೇಹ, ಆರೋಗ್ಯ, ಸಂಬಂಧ ಇವುಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ.
ಕಳೆದುಕೊಂಡಾಗಲಷ್ಟೇ ಅವುಗಳ ಬೆಲೆ ಗೊತ್ತಾಗುವುದು. ಅವುಗಳನ್ನು ಕಾಪಾಡಿಕೊಳ್ಳೋಣ. ಇದಂತೂ ನಿಜ. ಸಮಯ ಟೈಮು ಹೋಗಿದ್ದು ವಾಪಸ್ ಬರಲ್ಲ. ಒಬ್ಬರು ಸ್ನೇಹ ಮಾಡಿದಾಗ ಆದರೂ ಕಳ್ಕೊಂಡ್ರೆ ವಾಪಸ್ ಬರಲ್ಲ. ಆರೋಗ್ಯ ಕೆಟ್ಟಾಗಲೇ ಗೊತ್ತಾಗೋದು. ಸಂಬಂಧಗಳಷ್ಟೇ, ಇದ್ದಾಗಲೇ ಬೆಲೆ ಗೊತ್ತಾಗಲ್ಲ. ಅದು ಕಳೆದುಕೊಂಡಾಗಲೇ ಅದರ ಬೆಲೆ ಏನು ಅಂತ ಗೊತ್ತಾಗೋದು. ಕಳೆದುಕೊಳ್ಳೋದಕ್ಕಿಂತ ಮುಂಚೆನೇ ಅದರ ಜೊತೆ ಬಾಂಧವ್ಯನ ಹೆಚ್ಚು ಮಾಡ್ಕೊಳ್ಳೋದು ಮುಖ್ಯ. ಈ ನುಡಿಮುತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಬಟ್ಟೆ ಎಲ್ಲ ಮಡಚಿಟ್ಕೊಂಡು ಈಗ ಫೈನಲಾಗಿ ಮನೆ ಒರೆಸ್ಕೊತಿದ್ದೀನಿ. ಆಲ್ರೆಡಿ 11 ಗಂಟೆ ಆಗಲಿಕ್ಕೆ ಬರ್ತಿದೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಏನು ಮೇಯ್ನ್ ಪ್ರಾಬ್ಲಮ್ ಅಂದರೆ ನಮಗೆ ಸ್ಪೇಸ್ ಇಲ್ಲ. ಮನೆ ದೊಡ್ಡದಾಗಿದೆ, ಅದನ್ನು ಎಲ್ಲೆಲ್ಲಿ ಇಟ್ಕೊಳ್ಳೋಂತಹ ಸ್ಪೇಸ್, ರ್ಯಾಕ್ಸು, ಕಬೋರ್ಡ್ಸು ಆ ಥರದ್ದು ಯಾವುದೂ ಮಾಡಿಲ್ಲ. ಏನಾದರೂ ಸ್ಟೋರೇಜ್ ಮಾಡ್ಕೋಬೇಕು ಅಂದರೆ ನಾವೇ ತಂದು ಇಟ್ಕೋಬೇಕು, ನಾವೇ ಮಾಡ್ಕೋಬೇಕು. ಅದೊಂದೇ ಪ್ರಾಬ್ಲಮ್ ಇಲ್ಲಿ ಅಷ್ಟೇ. ಮನೇನೋ ದೊಡ್ಡದಾಗಿದೆ, ಬಟ್ ಸ್ಪೇಸ್ ಇಲ್ಲ. ನೋಡೋಣ, ಖಾಲಿ ಮಾಡೋಣ ಅಂದರೆ ಈಗ ಅಷ್ಟು ರೆಂಟೆಡು ಎಲ್ಲ ಜಾಸ್ತಿ. ಅದಕ್ಕೆ ನೋಡೋಣ, ಇನ್ನೊಂದು 2-3 ವರ್ಷ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಕ್ಲೀನ್ ಆಯಿತು, ಎಲ್ಲ ಅದಾದರೆ ಜಾಗಕ್ಕೆ ಸೇರಿಸಿದ್ದೀವಿ. ಮನೆ ಒರೆಸ್ಕೊಂಡಿದ್ದೀನಿ. ಇದು ಬಟ್ಟೆ ಮಡಚಿ ಇಟ್ಕೊಂಡಿರೋ ಅಂಥದ್ದು ಎತ್ತಿಡಬೇಕು. ಬೀರು ಓಪನ್ ಮಾಡಿದ್ರೆ ಇವಾಗ ಎದ್ಬಿಡ್ತಾನೆ. ಸಾಯಂಕಾಲ ಫೈನಲ್ ಲುಕ್ಕು ಒಂದು 4 ಗಂಟೆ ಮೇಲೆ ತೋರಿಸ್ತೀನಿ. ಯಾಕಂದರೆ ಇದೆಲ್ಲ ಬಟ್ಟೆ ಎಲ್ಲ ಎತ್ತಿಟ್ಟು ಮೆಬ್ಲೈಜೇಷನ್ ಎತ್ತಿಡಬೇಕು. ಇದು ಒಗೆಯೋ ಬಟ್ಟೆ ಅವನದು, ಆಮೇಲಿಂದ ಒಗೆದಾಕಬೇಕು. ಒಂದು 4 ಗಂಟೆ 3 ಗಂಟೆ ಮೇಲೆ ತೊಳೆದಾಕಬೇಕು. ಗುರುವಾರ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ ನಿಮಗೆಲ್ಲೂ ಸ್ಪೇಸಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಗ್ರಾನೈಟ್ ಎಲ್ಲ ಒರೆಸಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಟಿಫನ್ಗೆ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಮತ್ತು ನೈಟು ಸ್ವಲ್ಪ ಉಪ್ಸಾರು, ಖಾರ. ನಾವು ಖಾರ ಎತ್ತಿಡ್ತಾರೆ, ಅಮ್ಮ ಖಾರ ಎತ್ತಿಡಲ್ಲ. ಇದು ಅದು ಹುರಿದಿದ್ದಂತಹ ಕಾಳು ತಿನ್ಬೇಕು. ಆಮೇಲೆ ಇದು ನಮಗೊಂದು ವಿಂಡೋ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಬೆಳಕು ಚೆನ್ನಾಗಿ ಬರುತ್ತೆ ಇಲ್ಲಿಂದ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅವನಿಗೆ ಸ್ನಾನ ಮಾಡಿಸ್ಲಿಲ್ವಲ್ಲ, ಅದಕ್ಕೆ ಇಲ್ಲೇ ಸಿಂಕ್ ಹತ್ರನೇ ಮುಖ ತೊಳೆಯೋಣ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಅವ್ನಿಗೆ ಯೂಸ್ ಮಾಡೋದು ಟೆಡಿ ಬಾರ್ ಸೋಪ್. ಇದನ್ನು ಸಿಂಕ್ ಕೆಳಗಡೆ ಎತ್ತಿಟ್ಕೊಂಡ್ಬಿಡ್ತೀವಿ. ಅಡುಗೆ ಮನೆ ಹೀಗೆ ಕಾಣಿಸುತ್ತೆ. ಅಡುಗೆ ಮನೆ. ರೂಮ್ ಆ ಕಡೆ ತಿರುಗಿಸ್ಬಿಟ್ಟಿದ್ದಾರೆ. ನಮಗಿಲ್ಲಿ ಇಟ್ಕೊಳ್ಳೋಕ್ಕೆ ಒಂಥರ ಕಸಿವಿಸಿ. ಬೆಡ್ಶೀಟೆಲ್ಲ ನೀಟಾಗಿ ಹಾಸಿ ಅವನ್ನ ಮಲಗಿಸಿದ್ದೀವಿ. ನಾನು ರೂಮ್ಗೆ ಒಂದು ಮ್ಯಾಟ್ ಹಾಕ್ಕೊತೀನಿ ಯಾವಾಗಲೂ. ಆದರೆ ಕಾಲು ಒರೆಸಿ ಎಪ್ಪೋದು ವಾಶ್ರೂಮಿಂದ ಬಂದು ಹಾಕ್ಕೊತೀವಿ ಅಂತ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಯ್ಯೋ, ಟೈಮೇ ಆಗಲ್ಲ. ಅವನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವನು ನೋಡ್ಕೊಳ್ಳೋದು, ಅವನಿಗೆ ಟೈಮ್ ಟು ಟೈಮ್ ಸಿರಪ್ ಹಾಕೋದು, ಆ್ಯಂಟಿಬಯೋಟಿಕ್ ಹಾಕೋದು, ಅದರಲ್ಲೇ ಟೈಮ್ ಆಗೋಗುತ್ತೆ. ಅದರ ಜಾಗಕ್ಕೆಲ್ಲ ಸೇರಿಸ್ಬೇಕು. ಸಾಯಂಕಾಲ ಮೇಲೆ ಸೇರಿಸ್ತೀನಿ. ಬಟ್ಟೆನೂ ಕೂಡ ತೊಳೆದು ಹಾಕ್ಕೊಂಡಿದ್ದೆ. ಅದನ್ನು ಮೇಲೆ ಹೋಗಿ ಒಣಗಿಸ್ಲಿಕ್ಕೆ ಆಗಿಲ್ಲ, ಅಂದರೆ ಪಾಪ ಇಟ್ಕೊಂಡು ಎತ್ಕೊಂಬರೋದಕ್ಕೆ ಆಗಲ್ಲ. ಅದಕ್ಕೆ ಇಲ್ಲೇ ಬಿಸಿಲು ಬರುತ್ತೆ, ಒಂದು ಅರ್ಧ ಗಂಟೆ 40 ನಿಮಿಷ ಬಿಸಿಲು ಬರುತ್ತೆ. ಅದಕ್ಕೆ ಇಲ್ಲೇ ಒಗೆದು ಒಣಗಾಕೊಂಡಿದ್ದೆ. ಎಲ್ಲ ಕೆಲಸನೂ ಆಯಿತು. ಪಾತ್ರೆ ತೊಳೆದು ಗುಡಿಸಿ ಒರೆಸಿ ಅವರು ಕೂಡ ದೇವ್ರ ಪೂಜೆ ಮಾಡ್ಕೊತಿದ್ದಾರೆ. ನಾನು ಬಾಗಿಲಿಗೆ ನಂಗೆ ಅಷ್ಟು ರಂಗೋಲಿ ಹಾಕೋಕ್ಕೆ ಬರಲ್ಲ. ನಂಗೆ ಬಂದಷ್ಟನ್ನು ನಾನು ರಂಗೋಲಿ ಒರೆಸಿ ಹಾಕ್ಕೊತೀನಿ. ಹಾಯ್, ಸ್ನಾನಕ್ಕೆ ಹೊರಡಬೇಕು. ಇವಾಗ ಸ್ನಾನ ಮಾಡ್ಕೋಬೇಕು. ಅವ್ನು ಮಲಗಿದ್ದಾಗಲೇ ಸ್ವಲ್ಪ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು. ಇಲ್ಲಾಂದರೆ ಅವನಿದ್ದರೆ ಅವನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಈಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಸಂಡೆಗೆ ಮಂಡೆಗೆ ಹೋಲಿಸ್ಕೊಂಡ್ರೆ ಇವತ್ತು ಥರ್ಸ್ಡೇ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಕೆಮ್ಮದೇ ಜಾಸ್ತಿ ಆಗಿಬಿಟ್ಟಿದೆ. ನಾವು ಎಲ್ಲ ತೋರಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವತ್ತು ನೈಟ್ಗೆ ನೆಬ್ಲೈಜೇಷನ್ನ ಲಾಸ್ಟ್ ಮಾಡಬೇಕು. 3 ಡೇಸ್ ಆಗ್ತಾ ಬಂತು. ಡಾಕ್ಟ್ರು 3 ಡೇಸ್ ಕೊಡಿ, ಜಾಸ್ತಿ ಕೊಡಬೇಡಿ ಅಂತ ಹೇಳಿದರೆ 3 ದಿನಕ್ಕೆ ಇವತ್ತು ಕ್ಲೋಸ್ ಮಾಡಬೇಕು.
ಇದು ಬಂಪ್ ಟು ಕಾರ್ಡಲ್ ಅಂತ ಕಾಣಿಸ್ತಿದೆ ಅನ್ಕೋತೀನಿ. ಇದು ಎಲೆಕ್ಟ್ರಿಕಲ್ ಬ್ರೆಸ್ಟ್ ಪಂಪಿಂಗ್. ಇದ್ರ ಪ್ರಾಡಕ್ಟ್ ರಿವ್ಯೂ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ, ಯಾಕಂದರೆ ಇದ್ರ ಪ್ರಾಡಕ್ಟ್ ಇದ್ರೊಳಗಡೆ ಇಲ್ಲ. ಅಪೋಸಿಟ್ ಓಮೋರ್ ತರಿಸ್ಕೊಂಡಿದ್ದು. ನಿಮ್ಗೊಂದು ಐಡಿಯಾ ಬರುತ್ತೆ. ಮತ್ತು ಮದರ್ ನ್ಯೂ ಮಾಮ್ ಇರ್ತೀರಾ, ಅವರಿಗೆ ಎಲೆಕ್ಟ್ರಿಕಲ್ ಬ್ರೆಸ್ಟ್ ಪಂಪ್ ಹುಡುಕ್ತಿದ್ರೆ ಇದು ಅವ್ರಿಗೆ ಯೂಸ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿದೆಯಂತೆ, ಯಾಕಂದರೆ ಅವ್ರು ಯೂಸ್ ಮಾಡ್ತಿದ್ದಾರೆ. ನನ್ನ ಮಗುವಿಗೆ ಎಲೆಕ್ಟ್ರಿಕಲ್ ಪಂಪ್ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಅವನು ಹಾಗೆ ಕುಡಿತಾನೆ. ಅವ್ರ ಮಗು ತಾಯಿ ಹತ್ರ ಹಾಲು ಕುಡಿತಾ ಇಲ್ಲ. ಈ ರೀತಿನಾದರೂ ಯೂಸ್ ಮಾಡಿದ್ರೆ ಮಗು ಹಾಲು ಕುಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಅಮೆಝಾನಲ್ಲಿ ಬೈ ಮಾಡಿದ್ದಾರೆ. 6,500 rupees ಆಯ್ತಂತೆ. ಇದ್ರ ಫ್ಯೂಚರ್ಸ್, ಇದು ಹೇಗೆ ವರ್ಕ್ ಆಗುತ್ತೆ, ಇದ್ರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಗೊತ್ತಿಲ್ಲದೆ, ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲದೆ ನಾನು ಹೇಳೋದು ತಪ್ಪಾಗುತ್ತೆ. ಪೂರ್ತಿ ವಿವರ ತಿಳ್ಕೊಂಡು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಖಂಡಿತ ಹೇಳ್ತೀನಿ. ಇದು ಮತ್ತು ಲಿಂಕು ಅಷ್ಟೇ, ಲಿಂಕ್ ನನ್ನ ಹತ್ರ ಇದೆ. ನಾನು ಅಮೆಝಾನಲ್ಲೆಲ್ಲ ಪೂರ್ತಿ ನೋಡಿದ್ದೀನಿ. ಬಟ್ ನಾನು ಪ್ರಾಡಕ್ಟ್ನ ನೋಡಿದ್ದೀನಿ ಮತ್ತು ತುಂಬ ಚೆನ್ನಾಗಿ ಕುಡಿದೇ ಹೋದರೆ, ಈಗ ಆಫೀಸ್ ಮದರ್ಸ್ ಆ ಥರ ಇದ್ದರೆ ಅದರಲ್ಲಿ ಆರಾಮಾಗಿ ಕಲೆಕ್ಟ್ ಮಾಡಿ ನೀವು ಹೋಗ್ಬೋದು. ಮತ್ತು ಬ್ರೆಸ್ಟ್ ಪಂಪ್ ಹಾಕ್ಕೊಂಡೆ ನೀವು ಆರಾಮಾಗಿ ಕೆಲಸ ಮಾಡಿಕೊಂಡು ಆಟೋಮೆಟಿಕ್ಲಿ ಅದು ಮಿಲ್ಕ್ ಕಲೆಕ್ಟ್ ಆಗುತ್ತೆ. ಇದು ಹೀಗಿದೆ ಇನ್ನರ್ ಬಾಕ್ಸ್ ಒಳಗಡೆ. ಪ್ರಾಡಕ್ಟ್ನ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಇದ್ರ ಫ್ಯೂಚರ್ಸ್ ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿನ ದಿನ ಡೈಲಿ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಪಾಪುನ ಜೊತೆ ಹೇಗೆ ಕಳೀತೀನಿ ಅಂತ 2 ಡೇಸಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ವೀಡಿಯೋ ಕ್ಯಾಪ್ಚರ್ ಕೂಡ ಮಾಡಿಲ್ಲ. ಮಂಡೇವರೆಗೂ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಂದು ಏನಿರುತ್ತೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಇರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಪಾಪು ಇವಾಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಇಲ್ಲೇನೇನೆ ನಮ್ಮ ಮನೆ ನಿಯರ್ ಬೈ ಇರೋ ಕದ್ರಿ ಕ್ಲಿನಿಕ್ ಅಂತಿದೆ, ಅಲ್ಲೂ ಕೂಡ ಹೋಗಿ ತೋರಿಸ್ಕೊಬಂದಿದ್ದೀನಿ. ಡಾಕ್ಟರ್ ಅವರು ಹೇಳಿದ್ರು ಎಲ್ಲ ಕರೆಕ್ಟಾಗಿದೆ, ಮುಂಚಿನ ಡಾಕ್ಟರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನೇ ಫಾಲೋ ಮಾಡಿ. ನಾನು ಮತ್ತೆ ಅದರ ಏನು ಬರೆಯೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಮೆಡಿಸಿನ್ಸ್ ಕರೆಕ್ಟಾಗಿದೆ ಅಂತ ಅವರು ಹೇಳಿದ್ದಾರೆ. ನೋಡಬೇಕು ಇನ್ 2 ಡೇಸ್. ಕೆಮ್ಮು ಬೇಗ ಹೋಗಲ್ಲ, ಕೆಮ್ಮು ನೆಗಡಿ ಬೇಗ ಹೋಗಲ್ಲ. ಈಗ ಫೀವರ್ ಏನಿಲ್ಲ, ಅಂದರೆ ಅವ್ನು ನೆಗಡಿ ಮತ್ತು ಕೆಮ್ಮಿಗೆ ಮೈ ಬಿಸಿ ಆದಂಗೆ ಆಗುತ್ತೆ. ನಾನು ಪ್ಯಾರಾಸಿಟಮಲ್ ಕೂಡ ಹಾಕ್ತಿಲ್ಲ, ಅದನ್ನು ಜಾಸ್ತಿ ಹಾಕ್ಲೂಬಾರ್ದು. ಜ್ವರ ಇದೆ ಅನ್ನೋ ಕಾರಣಕ್ಕೆ ಮೇಲಿನ ಮೇಲೆ ಹಾಕಬಾರ್ದು. ಕಂಟಿನ್ಯೂಸ್ ಆಗಿ 3 ಡೇಸ್ ಹಾಕಬೇಕು, ಆಮೇಲೆ ಬಿಟ್ಬಿಡಬೇಕು. ಹಾಕಬಾರ್ದು ಅಂತ ಕೂಡ ಡಾಕ್ಟರ್ ಹೇಳ್ತಾರೆ. ಅಂದರೆ ಲಿವರ್ ಡ್ಯಾಮೇಜ್ ಆಗೋ ಕೇಸಸ್ ಜಾಸ್ತಿ ಇರ್ತವೆ. ಮತ್ತು ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ, ನೀವು ಅಬ್ಸರ್ವ್ ಮಾಡಿ. ಕಾಲ್ಪಾಲು, ಡೋಲೋ, ಅದ್ರ ಮೇಲೆಲ್ಲ ಯಾವ್ದ್ಯಾವುದು ಪ್ಯಾರಾಸಿಟಮಲ್ ಸಿರಪ್ ಇದೆಯೋ ಅದ್ರ ಮೇಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಹೆವಿ ಡೋಸ್ ಆದರೆ ಲಿವರ್ ಡ್ಯಾಮೇಜ್ ಆಗೋದು, ಫ್ಯೂಚರ್ಗೆ ಪ್ರಾಬ್ಲಮ್ ಇರುತ್ತೆ, ನೋಡಿ ಹಾಕಿ ಅಂತ. ಎವ್ರಿ 6 hours ಹಾಕ್ತಿದ್ದೆ, ನಿನ್ನೆಯಿಂದ ಸ್ಟಾಪ್ ಮಾಡಿದ್ದೀನಿ. ಅಂದರೆ ವೆಡ್ನೆಸ್ಡೇ ಮಾರ್ನಿಂಗ್ವರೆಗೂ ಹಾಕಿದ್ದೀನಿ, ಬೆಳಿಗ್ಗೆ 6ವರೆಗೂ. ಅದಾದಮೇಲೆ ಕಂಟಿನ್ಯೂ ಮಾಡಿಲ್ಲ. ಪೂಜೆ ಮಾಡ್ಕೋಬೇಕು ಇವಾಗ. ಎಷ್ಟು ಟೈಮು? 11:15. ಅವರು 1 ಗಂಟೆಗೆ ಹೋಗ್ತಾರೆ. ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆರಾಮಾಗಿ ಪಾಪು ಜೊತೆ ಆಟ ಆಡ್ಕೊಂಡಿರ್ಬೋದು. ಕಂಪ್ಲೀಟ್ ನಿಮಗೆ ನಾನು ಮನೆ ಅಷ್ಟಕ್ಕಷ್ಟಲ್ಲೇ ಇಟ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಹೇಳಿದ್ನಲ್ಲ ನಿಮಗೆ, ಸ್ಟೋರೇಜ್ ಏನು ನನ್ನ ಅಷ್ಟಿಲ್ಲ. ಏನು ಸ್ಟೋರೇಜ್ ಬೇಕಂದ್ರೂ ಹೊಸದು ಬೈ ಮಾಡಬೇಕು, ಇಟ್ಕೋಬೇಕು ಅಂತ. ಎಲ್ಲ ಮನೆ ತುಂಬ ಯಾಕೆ ಇಟ್ಕೊಳ್ಳೋದು ಅಂತ ಏನೂ ತರಿಸ್ಕೊಂಡಿಲ್ಲ. ಬೇಕಾಗಿರೋ ಅಂತಹದ್ದು, ನೆಸೆಸರಿ ಇರೋ ಅಂಥದ್ದನ್ನು ತರಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ಫುಲ್ ನಿಮಗೆ 4 o'clockಗೆ ಮನೆ ಹೇಗೆ ಸ್ವಲ್ಪ ಮಟ್ಟಿಗೆ ನಾವು ಮನೇಲಿ ಹೇಗೆ ನೀಟಾಗಿ ಇಟ್ಕೊಂಡಿರ್ತೀವಿ ಅಂತ ನಿಮಗೆ ಹಾಕ್ತೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಗೆ ಏನೇ ಅನಿಸಿದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಹೊಸ ಹೆಜ್ಜೆ ಇಟ್ಬಿಟ್ಟಿದ್ದೀನಿ ಯೂಟ್ಯೂಬ್ಗೆ. ನನ್ನ ದಿನಚರಿ ಇರ್ಬೋದು, ನನ್ನ ಲೈಫ್ ಸ್ಟೈಲ್ ಇರ್ಬೋದು, ನಾನು ನಾರ್ಮಲಾಗೇ ಇರೋದು. ನನ್ನ ಆ ಥರದ್ದೆಲ್ಲ ಎಲ್ಲೂ ಜಾಸ್ತಿ ಹೊರಗಡೆ ಹೋಗೋದು, ಮಾಡ್ರನ್ ಲೈಫ್ ನೀಡ್ ಮಾಡೋದು ಆ ಥರದ್ದು ಏನಿಲ್ಲ. ನಂದು ಏನಿರುತ್ತೆ ಅದನ್ನು ನಾನು ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿರುತ್ತೆ ಅನ್ಕೋತೀನಿ. ದಯವಿಟ್ಟು ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಕೂಡ ಮಾಡಿ ಅಂತ ಹೇಳ್ತೀನಿ. ಈ ಪ್ರಾಡಕ್ಟ್ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತ ವ್ಲಾಗ್ ಮಾಡ್ತೀನಿ, ಯಾಕಂದರೆ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ನ್ಯೂ ಮಾಮ್ಸ್ಗಳಿಗೆ ಬ್ರೆಸ್ಟ್ ಫೀಡಿಂಗ್ ಎಲೆಕ್ಟ್ರಿಕಲ್ ಪಂಪ್ ಹುಡುಕ್ತಿರೋರಿಗೆ ಇದು ಉಪಯೋಗ ಆಗುತ್ತೆ. ಇದು ಫ್ಯೂಚರ್ಸ್ ತಿಳಿಸ್ಕೊಡ್ತೀನಿ. ಊಟ ಎಲ್ಲ ಆಯಿತು, ಬಸ್ಸಾರು, ಮುದ್ದೆ, ಅನ್ನ, ಸಾಂಬಾರು. ಅವನು ಕೂಡ ಆಟ ಆಡ್ಕೊಂಡಿದ್ದಾನೆ. ಫೀಡ್ ಮಾಡಿಸಿದ್ರೆ ಮತ್ತು ಈಗ ಸ್ವಲ್ಪ ಹುಷಾರಾಗಿರೋದ್ರಿಂದ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ.
ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ ಮತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಡೈಲಿ ವ್ಲಾಗ್ ಜೊತೆಗೆ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇರುತ್ತೆ ಅಂತ ಖಂಡಿತ ಅನ್ಕೋತೀನಿ. ಮತ್ತಷ್ಟು ಇದೇ ತರಹ ವೀಡಿಯೋಗಳನ್ನೂ ಮಾಡ್ತಿರ್ತೀನಿ. ಹೀಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.